ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ರು. ನಿನ್ನೆ ಅಜಿತ್ ಪವಾರ್ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿನ ಗ್ರಾಮಸ್ಥರು, ಅಭಿಮಾನಿಗಳು, ಕಾರ್ಯಕರ್ತರು, ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಹಾರಾಷ್ಟ್ರದ ಕಾಟೇವಾಡಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಜಿತ್ ಪವಾರ್ ಅವರನ್ನು ನೆನೆದು ಕಾಟೇವಾಡಿ ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ಯಾಕೆಂದರೆ ಬಹಳ ಸುದೀರ್ಘ ರಾಜಕಾರಣದ ಪಯಣವನ್ನು ಅಜಿತ್ ಪವಾರ್ ಮಾಡಿದ್ರು. 4 ಬಾರಿ, ಅದು ಕೂಡ 4 ಬೇರೆ ಬೇರೆ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಇವರು ಉಪಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡಿದ್ದಿದೆಯಲ್ಲ, ಮಹಾರಾಷ್ಟ್ರದ ಪಾಲಿಗೆ ಅದೊಂದು ದೊಡ್ಡ ಇತಿಹಾಸ. 4 ಬಾರಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಅಜಿತ್ ಪವಾರ್ ದುರ್ಮರಣ ಅವರ ಅಭಿಮಾನಿಗಳಲ್ಲಿ ಅರಗಿಸಿಕೊಳ್ಳಲಾಗದಂಥ ನೋವನ್ನು ತಂದುಟ್ಟಿದೆ. ಅವರ ಅಭಿಮಾನಿಗಳು ಕಣ್ಣೀರಿಡ್ತಾ ಇದ್ದಾರೆ. ಇದೊಂದು ದುರಂತ ನೋಡಿ. ಹೇಳಿ ದೊಡ್ಡವರೇ ಇಂಥ ದುರಂತದಲ್ಲಿ ದುರ್ಮರಣ ಹೊಂದ್ತಾ ಇದ್ದಾರೆ. ವಿಮಾನ ಅಪಘಾತ ಅನ್ನೋದಿದೆಯಲ್ಲ, ಇತ್ತೀಚೆಗೆ ಸಹಜ ಎನ್ನುವಷ್ಟರ ಮಟ್ಟಿಗೆ ಬಂದು ತಲುಪಿದೆ. ಅಜಿತ್ ಪವಾರ್ ಅಂತಿಮ ವಿದಾಯವನ್ನು, ಅಂತಿಮ ಮೆರವಣಿಗೆಯನ್ನು ನೋಡ್ತಾ ಇದ್ದೀರಿ. ಅವರ ಹುಟ್ಟೂರು ಕಾಟೇವಾಡಿಗೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅಪಾರ ಸಂಖ್ಯೆಯಲ್ಲಿ ಸಾವಿರಾರು ಜನ ಅಲ್ಲಿ ಸೇರಿದ್ದಾರೆ. ಅದರಲ್ಲಿ ಅಭಿಮಾನಿಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಬಂಧುಗಳಿದ್ದಾರೆ, ಹಿತೈಷಿಗಳಿದ್ದಾರೆ. ಹೀಗೆ ಒಂದು ಸುದೀರ್ಘ ರಾಜಕಾರಣದ ಪಯಣದಲ್ಲಿ ಬೆಸೆದುಕೊಂಡ ವ್ಯಕ್ತಿಗಳೆಲ್ಲರೂ ಕೂಡ ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಕಾಟೇವಾಡಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅವರ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮಹಾರಾಷ್ಟ್ರದ ಪಾಲಿಗೆ ಇದೊಂದು ಅರಗಿಸಿಕೊಳ್ಳಲಾಗದಂಥ, ಜೊತೆಗೆ ಊಹಿಸಿಕೊಳ್ಳಲಾಗದಂಥ ಘಟನೆ ಇದು. ಅವರ ವಿಮಾನ ದುರಂತ ಅಂತ್ಯಕ್ಕೀಡಾಗಿದೆ. ನೋಡ್ತಾ ಇದ್ದೀರಿ, ಅನೇಕ ಗಣ್ಯರು ಕೂಡ ಬಂದಿದ್ದಾರೆ. ಶರದ್ ಪವಾರ್ ಇದ್ದಾರೆ. ಶರದ್ ಪವಾರ್ ಅವರ ಅಣ್ಣನ ಮಗನೇ ಈ ಅಜಿತ್ ಪವಾರ್. ಶರದ್ ಪವಾರ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದಂಥವರು. NCP ಪಕ್ಷವನ್ನು ಕಟ್ಟದಂಥವರು. NCPಯಿಂದ ಹೊರಬಂದು ತನ್ನದೇ ಸ್ವಂತ ಶಕ್ತಿ ಹೊಂದಿದಂಥ ಅಜಿತ್ ಪವಾರ್ ಶಿವಸೇನೆಯೊಂದಿಗೆ, BJPಯೊಂದಿಗೆ ಕೈ ಜೋಡಿಸಿದ್ದರು. ಸೊ ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅವರು ಗಿಟ್ಟಿಸಿಕೊಂಡಿದ್ದರು. ಇದೀಗ ಕಾರ್ಯಕ್ರಮದ ನಿಮಿತ್ತ ತೆರಳುವಂಥ ಸಂದರ್ಭದಲ್ಲಿ ನಿನ್ನೆ ಅಪಘಾತ ನಡೆದೇ ಹೋಗಿದೆ. ಅವರು ಸಾವನ್ನಪ್ಪಿದ್ದಾರೆ. ಇದೀಗ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದಾವೆ. ಅಲ್ಲಿನ ಜನಸ್ತೋಮವನ್ನು ಕೂಡ ನೋಡ್ತಾ ಇದ್ದೀರಿ. ಅಜಿತ್ ಪವಾರ್ ಅವರ ಅಂತಿಮ ವಿದಾಯಕ್ಕೆ ಅನೇಕ ಗಣ್ಯರು ಕೂಡ ಬಂದಿದ್ದಾರೆ, ಅನೇಕ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬಾರಾಮತಿಯಿಂದ ಕಾಟೇವಾಡಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅನೇಕ ಜನ, ರಸ್ತೆಯುದ್ದಕ್ಕೂ ಕೂಡ ಜನ ಅಲ್ಲಿ ನೆರೆದಿದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿಯೇ ಅವರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅಜಿತ್ ಪವಾರ್ಗೆ ಪೊಲೀಸ್ ಗೌರವ ಸಲ್ಲಿಕೆಯಾಗಿದೆ. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನು ಹಾಕಿದ್ದಾರೆ ಸಿಬ್ಬಂದಿ. ಒಂದು ಗೌರವಪೂರ್ವಕವಾಗಿ ರಾಷ್ಟ್ರ ಧ್ವಜವನ್ನು ಸಮರ್ಪಣೆ ಮಾಡಿದ್ದಾರೆ. ರಾಷ್ಟ್ರಧ್ವಜದ ಸಮರ್ಪಣೆಯ ಮೂಲಕ ಪೊಲೀಸರು ಗೌರವವನ್ನು ಸಲ್ಲಿಸಿದ್ದಾರೆ. ಪೊಲೀಸ್ ವಾದ್ಯದೊಂದಿಗೆ ರಾಷ್ಟ್ರಗೀತೆಯನ್ನು ಮೊಳಗಿಸಿ ಗೌರವವನ್ನು ಸಲ್ಲಿಸಲಾಗಿದೆ ಅಜಿತ್ ಪವಾರ್ ಅವರಿಗೆ. ಸಕಲ ಸರ್ಕಾರಿ ಗೌರವ, ಯಾಕಂದರೆ ಒಬ್ಬ ಹಾಲಿ ಉಪಮುಖ್ಯಮಂತ್ರಿ, ಮಹಾರಾಷ್ಟ್ರದ ಹಾಲಿ DCM ಅವರು. ಸೊ ಹೀಗಾಗಿ ಅವರ ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ನೀಡಬೇಕಾದಂಥ ಸಕಲ ಗೌರವಗಳನ್ನು ಮಹಾರಾಷ್ಟ್ರದ ಸರ್ಕಾರ ನೀಡ್ತಾ ಇದೆ. ಇವತ್ತು ಮೋದಿ ಕೂಡ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ಥಳಕ್ಕೆ ಆಗಮಿಸುವಂಥ ಸಾಧ್ಯತೆಗಳಿದ್ದಾವೆ. बाहेर काढण्यात आलेलं असं
अमर रहे अजीत दादा अमर रहे।